ಬುದ್ಧಿ ಎಲ್ಲರಿಗೂ ಇರುತ್ತೆ. ಸ್ಪೀಕರ್ ಅಲ್ಲಿ ಬುದ್ಧಿ ಎಲ್ಲರಿಗೂ ಇರುತ್ತೆ. ಆ ಟೇಬಲ್ ಮೇಲೆ ಈ ಬುದ್ಧಿ ಮತ್ತು ವಿವೇಚನೆ ಅಂದ್ರೆ ಏನಂತ ನೋಡೋಣ. ಬುದ್ಧಿ ಯಾವ ವರ್ಷಕ್ಕೆ ನೀವು ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕೋ ಅದೆಲ್ಲದೂ ಕೂಡ ತಂತಾನೆ ಆಗುತ್ತೆ. ಇವರು ನಮ್ಮಪ್ಪ, ಇವರು ನಮ್ಮಮ್ಮ, ಇವರು ನಮ್ಮ ಟೀಚರ್, ಇದು ನಮ್ಮ ಶಾಲೆ, ಓಕೆ, ಇದು ನನ್ನ ಪೆನ್ನು, ಇದು ನನ್ನ ಪುಸ್ತಕ, ಇದೆಲ್ಲ ಏನು? ಇದೆಲ್ಲದೂ ಕೂಡ ಬುದ್ಧಿ. ಇದೆಲ್ಲದೂ ಕೂಡ ಬುದ್ಧಿ. ಆಯ್ತಾ? ಇದೆಲ್ಲ ಬುದ್ಧಿ. ನೀವು ಬುದ್ಧಿ ಇದೆ. ನಮ್ಮ ಶಾಲೆ, ನಮ್ಮಮ್ಮ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಜಮೀನು, ನಮ್ದು ಅಂತೇನು, ಇದು ನಮ್ದು, ಇದು ಅವ್ರದ್ದು, ಇದು ಪಕ್ಕದ ಮನೆಯವ್ರದು ಅನ್ನೋದೇನೇನಿದೆಯಲ್ಲ, ಇದೆಲ್ಲದೂ ಕೂಡ ಬುದ್ಧಿ. ಬುದ್ಧಿ ಇದ್ದಾಗಲೇ ಇದು ನಮ್ದು, ಇದು ಅವ್ರದ್ದು, ಇದು ಗೊತ್ತು, ಇದು ಗೊತ್ತಿಲ್ಲ, ಇದು ಬೇಕು, ಇದು ಬೇಡ. ಸೊ ಇದೆಲ್ಲದನ್ನು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲದನ್ನು ಯಾವ್ದು ನಮಗೆ ಗೊತ್ತಾಗುತ್ತೋ, ಯಾವ ವಿಚಾರಗಳು ನಮಗೆ ಗೊತ್ತಾಗ್ತವೋ, ನಮಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಮಗೆ ಬುದ್ಧಿ ಇದೆ ಅಂತ. ಅವಾಗ ಹೇಳ್ತಾರೆ, ನಿನಗೆ ಅವ್ನು ಗೊತ್ತಾಗಲ್ಲ, ಅಲ್ಲೂ ಅಷ್ಟು ಗೊತ್ತಾಗಲ್ಲ ನಿನಗೆ ಬುದ್ಧಿ ಇಲ್ಲ ಕಣಲ್ಲಿ. ಬುದ್ಧಿ ಇದ್ರೆ ನೀನ್ ಹಿಂಗ್ ಮಾಡ್ತಾ ಇರಲಿಲ್ಲ. ಬುದ್ಧಿ ಇದ್ರೆ ನೀನ್ ಹೆಂಗ್ ಮಾಡ್ತಾ ಇರ್ಲಿಲ್ಲ. ಯಾರಾದ್ರೂ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅವನಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಈಗ ಮೊನ್ನೆ ಯಾರೋ ಒಂದಿಷ್ಟು ಜನ ಅಲ್ಲಿ ಗ್ರೌಂಡ್ ಅಲ್ಲಿ ಏನೋ ಅವರವರೇ ಜಗಳ ಮಾಡ್ಕೊಂಡ್ರು. ಅವಾಗ ಏನಂತಾರೆ, ಟೀಚರ್ ಆಗ್ಲಿ ವಾರ್ಡನ್ ಆಗ್ಲಿ, ನೀನ್ ಬುದ್ಧಿ ಇಲ್ಲ, ಅವನ ಜೊತೆಗೆ ಹಂಗೆ ಜಗಳ ಮಾಡಬಾರ್ದು ಅನ್ನೋ ಬುದ್ಧಿ ಇಲ್ಲ. ಸೊ ಬುದ್ಧಿ ಇದ್ದಾಗ ನಾವು ಸಾಮಾನ್ಯವಾಗಿ ಅದನ್ನು ಸರಿಯಾಗಿ ಜಗಳ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಇದು ಗೊತ್ತಾಗುತ್ತೆ. ಬುದ್ಧಿ ಬಗ್ಗೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್. ನಿಮ್ಗೆಲ್ಲರಿಗೂ ಬುದ್ಧಿ ಇದೆ. ನಿಮ್ಮೆಲ್ಲರಿಗೂ ಏನಿದೆ? ಬುದ್ಧಿ ಇದೆ. ಹೀಗಾದ್ರೆ ಈಗ ಯಾವುದ್ರ ಬಗ್ಗೆ ನಾವು ಮಾತಾಡೋಣ? ಆಯ್ತಾ? ಈಗ ಟಾಯ್ಲೆಟ್, ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನೋಂಥದ್ದು. ಈಗ ನನಗೆ ಯೂರಿನ್ ಬರ್ತಾ ಐತೆ ಅಥವಾ ಮೋಷನ್ ಬರ್ತಾ ಐತೆ, ಎಲ್ಲಿಗೆ ಹೋಗ್ಬೇಕು? ಟಾಯ್ಲೆಟ್ಗೆ ಹೋಗ್ಬೇಕು. ಗೊತ್ತಾಯ್ತಾ? ಬೆಡ್ರೂಮ್ಗೆ ಹೋಗ್ಬೇಕು, ದೇವ್ರ ಮನೆಗೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು? ಟಾಯ್ಲೆಟ್ಗೆ ಹೋಗ್ಬೇಕು. ಟಾಯ್ಲೆಟ್ಗೆ ಹೋಗ್ಬೇಕು. ಇದು ಏನಿದೆ? ಬುದ್ಧಿ ಇದೆ. ಅರ್ಥ ಆಯ್ತಾ? ಬುದ್ಧಿ ಇದೆ. ಬುದ್ಧಿ ಇರೋದ್ರಿಂದ ಎಲ್ಲಿ ಹೋಗ್ತಾ ಇದೀವಿ? ಟಾಯ್ಲೆಟ್ ಹೋಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಬುದ್ಧಿ ಇರೋದ್ರಿಂದ ಟಾಯ್ಲೆಟ್ ರೂಮ್ಗೆ ಹೋಗಿ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಅಕಸ್ಮಾತ್ ನಮಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ನಮಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ಳಿ. ಅವ್ರ ಮುಂದೆ ಲೈನ್ ಮಾಡ್ತಾರೆ. ಮುಂದೆ ಎಲ್ಲರೂ ಮುಂದೆ ಬಂದು ಇಲ್ಲಿ ಇಷ್ಟು ಜಾಗದಲ್ಲಿ ಇರ್ಬೇಕು. ಮೂರು ಲೈನ್ ಮಾಡಿ. ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ? ಎಲ್ಲಿ ಬೇಕಾದ್ರೂ ವಿಶ್ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಕಕ್ಕ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನಿಮ್ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ ನಿಮಗೆ, ಬಲಗೈಯಲ್ಲಿ ಊಟ ಮಾಡಬೇಕು. ಕರೆಕ್ಟ್ ಅಲ್ಲ? ಬಲಗೈಯಲ್ಲಿ ಊಟ ಮಾಡಬೇಕು. ಎಸ್, ನಿಮ್ಗೇನಿದೆ? ಬುದ್ಧಿ ಇದೆ. ಬುದ್ಧಿ ಇರೋದ್ರಿಂದ ಏನ್ ಮಾಡ್ತಾ ಇದ್ರಿ? ಬಲಗೈಯಲ್ಲಿ ಊಟ ಮಾಡ್ತಾ ಇದ್ರಿ. ಅರ್ಥ ಆಯ್ತಾ? ಈಗ ಬುದ್ಧಿ ಬೆಳೆದಿಲ್ಲ ಅಂತ ತಿಳ್ಕೊಳ್ಳಿ. ಯಾರಿಗೋ ಒಬ್ಬರಿಗೆ ಬುದ್ಧಿ ಬೆಳೆದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ? ಅವನು ಯಾವ ಕೈಯಲ್ಲಿ ಬೇಕಾದ್ರೂ ಊಟ ಮಾಡಬಹುದು. ಬುದ್ಧಿ ಬೆಳೆದಿಲ್ಲ ಅಂತ ಅರ್ಥ. ಬುದ್ಧಿ ಇದೆ ಅಂತ ಆಯ್ತಾ? ಬುದ್ಧಿ ಇಲ್ಲದವ್ರು ಎಲ್ಲಿರ್ತಾರೆ? ಹಾಸ್ಪಿಟ್ಲಾಗ ಇರ್ತಾರೆ. ಅವರಿಗೆ ಒಂದು ಮಾನಸಿಕ ರೋಗ ಕೇಂದ್ರ ಅಂತ ಇರುತ್ತೆ, ಅಲ್ಲಿರ್ತಾರೆ. ಬುದ್ಧಿ ಇಲ್ಲ ಅಂತ ಅವರಿಗೆ. ಸೊ ನಾವು ಅಲ್ಲಿಲ್ಲ. ಈಗ ನಾವೆಲ್ಲ ಮನೇಲಿದ್ದೀವಿ, ಶಾಲೆಗಳಲ್ಲಿದ್ದೀವಿ, ಈ ಸಮಾಜದಲ್ಲಿದ್ದೀವಿ. ಸೊ ಅವಾಗ ನಮಗೇನು ಅರ್ಥ? ಫಸ್ಟ್ ಬುದ್ಧಿ ಇದೆ ಅಂತ. ಆಯ್ತಾ? ಈಗ ನೆಕ್ಸ್ಟ್ ಬುದ್ಧಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು. ಯಾವುದು ಬುದ್ಧಿ ಅನ್ನೋದು. ಈಗ ನಾವು ಮಾತಾಡಕ್ ಹೊರಟಿರೋ ವಿಚಾರ ಯಾವುದು? ಅರಿವು. ಅರಿವೇ ಗುರು ಅಂತ ಕೇಳಿದಿರಾ? ಅರಿವೇ ಗುರು ಅಂತ ಕೇಳಿದಿರ? ಗುರು ಅಂದ ತಕ್ಷಣ ನಿಮ್ಮ ಟೀಚರ್ ಅಥವಾ ನಿಮ್ಮ ಪೇರೆಂಟ್ಸು ಅದೆಲ್ಲ ಏನೂ ಅಲ್ಲ. ನಿಮ್ಮ ಅರಿವು ಏನಪ್ಪ? ಬಹಳ ಈಸಿ ಹೇಳ್ತೀನಿ, ನಿಮಗೆ ಅರ್ಥ ಆಗೋ ರೀತಿನೇ ಹೇಳ್ತೀನಿ. ಟಾಯ್ಲೆಟ್ ಯೂಸ್ ಮಾಡಿದ ಮೇಲೆ ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕು. ಇದೇ ನೋಡಪ್ಪ ಅರಿವು ಅಂತ. ಬೇರೆ ನೀನೇನಿಲ್ಲ ಕಣ. ಅರಿವು ಅಂತಂದ್ರೆ ಯಾರ್ಯಾರು ಏನೇನು ಮಹಾತ್ಮ ಹೇಳ್ಯಾರೋ ನನಗಂತೂ ಗೊತ್ತಿಲ್ಲ.
ಆಯ್ತಾ? ಯಾವ ನಮ್ಗೆ ವರ್ಕ್ ಆಗಲ್ಲ, ಅವ್ರು ಹೇಳಿರೋ ಯಾವ ನಮ್ಗೆ ವರ್ಕ್ ಆಗಲ್ಲ. ನಮಗೆ ವರ್ಕ್ ಆಗೋದು ಯಾವುದು ನಮ್ ಲೆವೆಲ್ ಇರ್ತಾವಲ್ಲ ಅವಷ್ಟು ವರ್ಕ್ ಆಗ್ತದೆ. ಆಯ್ತಾ? ಈಗೇನು ಅರಿವು ಅನ್ನೋದೇನು, ಟಾಯ್ಲೆಟ್ಗೆ ಹೋಗಿ ಬಂದ್ಮೇಲೆ ನೀರು ಹಾಕ್ಬೇಕು, ಕರೆಕ್ಟ್ ಅಲ್ಲ? ಆಯ್ತಾ? ಇದಕ್ಕೆ ಕಾಮನ್ ಸೆನ್ಸ್ ಅಂತ ಕರೀತಾರೆ. ಓಕೆ, ಈಗ ಇನ್ನೊಬ್ಬರ ಸಾಮಾನುಗಳನ್ನ ನಾವು ಮುಟ್ಟಬಾರದು, ಅವರ ಪರ್ಮಿಷನ್ ಇಲ್ಲದೆ ಅವನ್ನ ಮುಟ್ಟಬಾರದು. ಅವರ ಸಾಮಗ್ರಿಗಳು ಏನವ್ರದ್ದು, ಏನು ನೋಟ್ ಬುಕ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಏನು ಪೆನ್ನು ಪೆನ್ಸಿಲ್ ಜಾಮೆಟ್ರಿ ಬುಕ್ ಏನು ಇರುತ್ತಲ್ಲ, ಬ್ಯಾಗ್ ಎಲ್ಲ ಇರುತ್ತಲ್ಲ, ಅವ್ರ ಏನೋ ಥಿಂಗ್ಸ್ ಇರುತ್ತಲ್ಲ, ಅದನ್ನ ಮುಟ್ಟಬಾರದು. ಏನಿದು? ಇದೇ ಅರಿವು. ಗೊತ್ತಾಗ್ತಾ ಇದೆಯಾ? ಏನ್ ಮಾಡ್ತಾ ಇದ್ದೀರಮ್ಮ ನೀವು? ಆಯ್ತಾ? ಇದೆ ನೋಡಿ. ಈಗ ನಾನು ಪಾಠ ಮಾಡ್ತಾ ಇಲ್ಲ, ನಾನು ಈ ಕ್ಲಾಸ್ ತಗೊಂಡಿದ್ದೀನಿ ನಾನು. ಆಯ್ತಾ? ಯಾವ ಕ್ಲಾಸ್ ತಗೊಂಡಿದ್ದೀನಿ? ಅರಿವಿನ ಕ್ಲಾಸ್ ತಗೊಂಡಿದ್ದೀನಿ. ಈಗ ಅವ್ರು ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ 1 ಗಂಟೆ ಟೈಮ್ ಕೊಡ್ತೀನಿ ಹೋಮ್ ವರ್ಕಿಗೆ ಅಂತ ಹೇಳಿದ್ದೀನಿ. ಆಯ್ತಾ? ನಿನ್ನೆ ಅವರಿಗೆ 8:30 ಆದ್ಮೇಲೆ ಟೈಮ್ ಇತ್ತು. ಆಯ್ತಾ? ನಿನ್ನೆ ಡೌಟ್ ಸೆಷನ್ ನಲ್ಲಿ ಅವರಿಗೆ ಟೈಮ್ ಇತ್ತು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಕೊಂಡು ಟೈಮ್ ಇತ್ತು. ಈಗ ಅವ್ರು ಏನ್ ಮಾಡ್ತಾ ಇದ್ರು, ನನ್ನ ಕ್ಲಾಸ್ ಅಲ್ಲಿ ಕುತ್ಕೊಂಡು ಬರ್ಕಂತ ಕುತ್ಕೊಂಡಿದ್ರು ಇಬ್ರು. ಬುದ್ಧಿ ಇದೆಯಾ? ಇದೆ, ಬುದ್ಧಿ ಇದೆ. ಹಾಗಾದ್ರೆ ಯಾವ್ದಿಲ್ಲ? ಅರಿವಿಲ್ಲ. ಸರ್, ನಮಗೋಸ್ಕರನೇ ನಮಗೆ ಉಪಯೋಗ ಆಗಂತ ಟಾಪಿಕ್ ಅನ್ನು ತಗೊಂಡಿದ್ದಾರೆ, ಅದೇ ಅರಿವು. ಇದೇನೆ ನಾನು ಹೇಳ್ತಾ, ಇದೇ ವಿಷಯನೇ ಅವರು ನನ್ನ ಜಗತ್ತಿಗೆ ಎತ್ತಿ ತೋರಿಸ್ತಾ ಇದ್ದಾರೆ. ಈಗ ನೋಡ್ರಿ, ನಮಗೆ ಅರಿವಿಲ್ಲ, ನೀವು ಪಾಠ ಮಾಡ್ತಾ ಇರೋದು ಅರಿವಿನ ಪಾಠ, ನಾವು ಅದನ್ನೇ ಮಾಡಕತ್ತಿದ್ದೀವಿ. ಇದನ್ನು ಬೇರೆ ಏನಿಲ್ಲ. ಆಯ್ತಾ? ಯಾವಾಗ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೋ ಬುದ್ಧಿ ವಿಕಸನ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ನಿಮ್ಮಲ್ಲಿ ಪ್ರಬುದ್ಧತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಜನ ನಿಮ್ಮನ್ನ ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಜನ ನಿಮ್ಮನ್ನ ಪ್ರಶಂಸಿಸ್ತಾರೆ, ಜನ ನಿಮ್ಮನ್ನು ಒಪ್ಪಿಕೊಳ್ತಾರೆ. ಎಲ್ಲದಕ್ಕಿಂತ ಫೈನಲ್ ಜನ ನಿಮ್ಮನ್ನು ಗೌರವಿಸ್ತಾರೆ. ಯಾವಾಗ? ನಿಮ್ಮಲ್ಲಿ ಅರಿವು ಅನ್ನುವಂಥದ್ದು ಜಾಗೃತರಾದಾಗ. ಬುದ್ಧಿ ಅನ್ನುವಂಥದ್ದು ಚಾಕು, ಪ್ಲೈನ್ ಚಾಕು ಬುದ್ಧಿ ಅನ್ನೋದು. ಅರಿವು ಅನ್ನೋದು ಅದನ್ನ ಯಾವಾಗ ಬಳಸಬೇಕು, ಯಾಕೆ ಬಳಸಬೇಕು, ಬಳಸಿದ ಮೇಲೆ ಎಲ್ಲಿಡಬೇಕು, ಇದೆ ನೋಡಪ್ಪ ಅರಿವು. ಸೌತೆಕಾಯಿ ಕಟ್ ಮಾಡಕ್ಕೆ ಏನ್ ಮಾಡ್ಬೇಕು? ಚಾಕು ಬೇಕು. ಕ್ಯಾರೆಟ್ ಕಟ್ ಮಾಡಕ್ಕೆ, ಸೊಪ್ಪು ಕಟ್ ಮಾಡಕ್ಕೆ ಚಾಕು ಬೇಕು. ಅರ್ಥಾಯ್ತಾ? ಚಾಕು. ಆಯ್ತಾ? ಸೊ ಯಾವ್ದೋ ಕೈ ಕಟ್ ಮಾಡಕ್ಕೆ, ಯಾರೋ ತಲೆ ಕಟ್ ಮಾಡಕ್ಕೆ ಚಾಕು ಬಳಸ್ತೀನಿ ಅಂದ್ರೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ, ಅರಿವಿಲ್ಲ ಅಂತ ಅರ್ಥ. ಬುದ್ಧಿ ಇದೆ, ಚಾಕು ಅನ್ನೋದು ಬುದ್ಧಿ ಇದೆ, ಆದ್ರೆ ಅದನ್ನ ದುರ್ಬಳಕೆ ಮಾಡ್ಕೊಂಡಾಗ ಅರಿವಿಲ್ಲ ಅಂತ, ಅವರಿಗೆ ಕಾನ್ಶಿಯಸ್ ಇಲ್ಲ ಅಂತ, ಅಥವಾ ಕಾಮನ್ ಸೆನ್ಸ್ ಇಲ್ಲ ಅಂತ, ಅಥವಾ ವಿವೇಚನೆ ಇಲ್ಲ ಅಂತ. ನಿಮಗೆ ಎಕ್ಸ್ಪೆಷಲಿ ಬೇಕಾಗಿರೋದು ಮನ್ವಂತರದಲ್ಲಿ ನಾನು ಹೇಳ್ತಾ ಇರೋದು, ಖಂಡಿತ ನೀವು ಬಂದಿರತಕ್ಕಂಥ ಎಲ್ಲಾ ಮಕ್ಕಳಿಗೂ ಕೂಡ ಬುದ್ಧಿ ಇದೆ, ಅದರೊಳಗಡೆ ಯಾವುದೇ ಡೌಟ್ ಬೇಡ. ಇಟ್ಬಿಡಪ್ಪ, ಯಾವುದೇ ಡೌಟ್ ಬೇಡ. ನಿಮ್ಗೆಲ್ಲರಿಗೂ ಕೂಡ ಬುದ್ಧಿ ಇದೆ. ನಿಮಗೆ ಒಂದೇ ಒಂದು ಕೊರತೆ ಇರೋದು ಏನಪ್ಪಾ ಅಂದ್ರೆ, ನಿಮಗೆ ಅರಿವು ಅನ್ನುವಂಥದ್ದೇ ಕೊರತೆ ಇರೋದು. ಆ ಅರಿವಿನ ಕೊರತೆ ಇರೋದ್ರಿಂದ ನೀವು ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಮಾಡಿಕೊಂಡು, ನೀವು ಸಮಸ್ಯೆ ಮಾಡ್ಕೊಂಡಿರಿ, ನಿಮ್ಮ ತಂದೆ ತಾಯಿಗಳಿಗೂ ಸಮಸ್ಯೆ ಮಾಡ್ತಾರೆ. ಗೊತ್ತಾಗ್ತಾ ಇದೆಯಾ? ನಿಮ್ಮ ಸ್ನೇಹಿತರು ಅವರು ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ಆಯ್ತಾ? ನೀವು ಅವರಿಗೆ ಸಹಕಾರ ಮಾಡಬೇಕು. ಇದು ಅರಿವು. ಅಂದ್ರೆ ಅವನಿಗೆ ಡಿಸ್ಟರ್ಬ್ ಮಾಡ್ದಂಗೆ, ನಮ್ಮ ಸ್ನೇಹಿತ ಓದ್ತಾ ಇದ್ದಾನೆ, ನಾನಂತೂ ಓದ್ತಾ ಇಲ್ಲ, ಅವನಾದ್ರೂ ಓದ್ತಾನೆ ಅಂತ ಹೇಳಿ ದೂರ ಸರ್ಕೊಂಡು. ಆಯ್ತಾ? ಈಗ ಅಲ್ಲಿ ಪಾಪ ಅವ್ನಿಗೆ ಯಾರಿಗೋ ವಾಮಿಟ್ ಆಗ್ತಾ ಇದೆ. ಸೊ ಎಷ್ಟು ಜನ ಈಗ ಆ ಕಡೆ ತಿರುಗಿ ನೋಡಿದ್ರಲ್ಲ, ಇವರಿಗೆ ಅರಿವಿನ ಕೊರತೆ ಇರೋದು ಇವರಿಗೆ. ಅವ್ರು ವಾಮಿಟ್ ಆದ್ರೂ ಮಾಡಿಕೊಳ್ಳಿ, ಇನ್ನೊಂದಾದ್ರೂ ಮಾಡಿಕೊಳ್ಳಿ. ನನ್ನ ಕೆಲಸ, ಪ್ರಾಬ್ಲಮ್ ನನಗೇನಿಲ್ಲಪ್ಪ, ಇದು ಒಂದೇ ಸಲಕ್ಕೆ ಬರೋದು ಇಲ್ಲ. ನಾನು ನಿಮಗೆ ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರಲ್ಲ ಅದನ್ನು ನಿಮಗೆ ತೋರ್ಸೋ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಇಮಿಡಿಯೇಟ್ ಆಗಿ ನಾನು ನಿಮ್ಮನ್ನ ಯಾವುದೇ ಗನ್ ಪಾಯಿಂಟ್ ಅಲ್ಲಿ ನನ್ನ ಕಡೆಗೆ ನೋಡಬೇಕು, ಅಟೆನ್ಷನ್, ಲುಕ್ ಹಿಯರ್, ಈ ತರ ಹೇಳೋದ್ರಿಂದ ಕ್ಲಾಸ್ ಏನೋ ತುಂಬಾ ಚೆನ್ನಾಗಾಗತ್ತೆ ಅನ್ನೋದು ಏನಿಲ್ಲ, ಆ ನಂಬಿಕೆನೂ ಇಲ್ಲ ನನಗೆ. ಸೊ ಅಟೆನ್ಷನ್, ಲುಕ್ ಹಿಯರ್ ಅಂತ ನಾನು ಶಬ್ದಗಳನ್ನ ಬಳಸ್ತಾ ಇದ್ದೀನಿ ನನ್ನ ಕ್ಲಾಸಲ್ಲಿ ಅಂದ್ರೆ ಖಂಡಿತ ನನ್ನ ಪಾಠ ಎಫೆಕ್ಟ್ ಇಲ್ಲ ಅಂತ ಅರ್ಥ. ಈಗ ನಾನು ಕೂಡ ಅದನ್ನೇ ಮಾತಾಡ್ತಾ ಇರೋದು. ಈಗ
ನಾನು ಅರಿವು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾಗ ಒಂದಿಷ್ಟು ಜನ ಕೂತ್ಕೊಂಡು ಬುಕ್ ಹಿಡ್ಕೊಂಡು ಹೋಮ್ವರ್ಕ್ ಮಾಡ್ಕೊಂತ ಇದ್ದೀರಿ ಅಂದರೆ ಮೇ ಬಿ ನಿಮಗೆ ಬೇಡದೇ ಇರತಕ್ಕಂಥ ವಿಚಾರನ ನಾನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಎಷ್ಟು ಜನ 1 2 3 4 5 6 7 8 ಜನ ಮಾಡ್ತಾ ಇದ್ದೀರಿ ಅಂದರೆ ಬಹುಶಃ ನಿಮಗೆ ನಮ್ಮ ಪಾಠ ರುಚಿಸ್ತಾ ಇಲ್ಲ, ನಾನು ಹೇಳುವಂಥದ್ದು ರುಚಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಪ್ರಾಬ್ಲಮ್ ನಿಮ್ದಲ್ಲ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಇಲ್ಲಿ ಐಸ್ ಕ್ರೀಮ್ ತಂದಿಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಕಟ್ಟೆ ಮೇಲೆ ಸರ್ ಐಸ್ ಕ್ರೀಮ್ ತಂದಿಟ್ಟರೂ ಕೂಡ ನಾನು ನಿಮ್ಮ ಐಸ್ ಕ್ರೀಮ್ ಕಡೆಗೆ ನೋಡ್ದಂಗೆ ನಾನು ಹೋಮ್ವರ್ಕ್ ಮಾಡಿದ್ದೀನಿ, ಬರೀತೀನಿ ಅನ್ನೋಂಥ ಮಹಾನುಭಾವರು ಯಾರಾದರೂ ಇದ್ರೆ ಪ್ರಾಮಾಣಿಕವಾಗಿ ಕೈ ಎತ್ತರ. ತಿಳಿಸು, ಅರ್ಥ ಆಯ್ತಾ? ಐಸ್ ಕ್ರೀಮ್ ತಂದಿಟ್ರು ಕೂಡ ನಿಮ್ಮ ಪ್ರಾಮಾಣಿಕತೆ ನೀವು ಚೆಕ್ ಮಾಡ್ಕೊಳ್ಳಿ. ವಿಜಯ್ ಕುಮಾರ್ ಸರ್ಗೆ ಎತ್ತಿದ್ದೀನೋ ಕೈ, ಅಥವಾ ನಾನು ಆತ್ಮವಂಚನೆ ಮಾಡ್ಕೊತಾ ಇದ್ದೇನೆ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇದೆಯಾ? ಹಾಗಾಗಿ ಸ್ವಲ್ಪ ಬಂದಿರೋದಿಲ್ಲಿ ನಿಮ್ಮ ಬುದ್ಧಿ ಏನಿದೆಯಲ್ಲ ಅದನ್ನು ಶಾರ್ಪ್ ಮಾಡ್ಕೊಳಕ್ಕೆ ಬಂದಿದ್ದೀರಿ. ಪೆನ್ಸಿಲ್ ಇದೆಯೇನಪ್ಪ ಇಲ್ಲಿ? ಪೆನ್ಸಿಲ್ ಕೊಡಪ್ಪ, ಇಲ್ಲ ಒಂದು ಪೆನ್ಸಿಲ್ ಕೊಡಪ್ಪ. ಓಕೆ, ಪೆನ್ಸಿಲ್ ನೋಡಿ. ಈಗ ಅವನು ಎಷ್ಟು ಶಾರ್ಪ್ ಮಾಡ್ಕೊಂಡಾನೆ ನೋಡಿ, ಪೆನ್ಸಿಲ್ ಎಷ್ಟು ಶಾರ್ಪ್ ಮಾಡ್ಕೊಂಡಾನೆ, ರೆಡಿ ಮಾಡಿ ಇಟ್ಕೊಂಡಾನೆ. ಈ ಮಗು ಪೆನ್ಸಿಲ್ ಶಾರ್ಪ್ ಮಾಡ್ಕೊಂಡಾನೆ ಅಂದರೆ ಸಮರ್ಥ. ಬಾರ ಇಲ್ಲಿ ಪೆನ್ಸಿಲ್ ನೋಡು, 2 ಪೆನ್ಸಿಲ್ ಶಾರ್ಪ್ ಮಾಡ್ಕೊಂಡು ಕೂತ್ಕೊಂಡಾನೆ ನೋಡಿ. ಇವನು ನೋಡಿ, ಇವನು ಯಾವಾಗಲೂ ಕೂಡ ನಾನು ಭಾಳ ಗಮನಿಸ್ತಾ ಇದ್ದೀನಿ. ಭಾಳ ಇವನು ಸಣ್ಣವನು. ಇವನು ಎಷ್ಟೇ ಕ್ಲಾಸ್ ಅವನು? 4ನೇ ಕ್ಲಾಸ್. ನಾನು ಗಮನಿಸಿದ್ದೀನಿ, ನಿಜ ಹೇಳ್ತೀನಿ, ಗಮನಿಸಿದ್ದೀನಿ. ಅವನು ಬಂದಾಗಿದೆ ಗಮನಿಸ್ತೀನಿ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಅವನು. ನೀವು ಯಾರು ಗಮನಿಸಿದಿರೋ ಗೊತ್ತಿಲ್ಲ. ಅವ ನಾನು ಏನು ಕೇಳ್ತೀನಿ, ನನಗೀಗ ನೆಕ್ಸ್ಟ್ ಏನು ಬೇಕಾಗಿದೆ, ಆಯಿತಾ? ಈಗ ಬಂದು ಕೂತ್ಕೊಂಡ ನೋಡ್ದ ಅವನು ಅಲ್ಲಿಗೆ ಉದಿನ ಕಡ್ಡಿ ಇದೆಯೋ ಇಲ್ಲೋ ಅಂತ ನೋಡ್ದ, ಆಯಿತಾ? ಸ್ವಲ್ಪ ಉದಿನ ಕಡ್ಡಿ ಸಿಗಲಿಲ್ಲ ಅಂದ್ರೆ ಇಮಿಡಿಯೇಟಾಗಿ ಬರ್ತದ ಅವನು, ಆಯಿತಾ? ಈಗ ನೆಕ್ಸ್ಟ್ ನಾನು ನಿಮಗೆ ಮಾತಾಡಿಸಿದ ತಕ್ಷಣ ಸ್ಟ್ಯಾಂಡ್ ಬೇಕು ಅಂತ ಗೊತ್ತಾಯ್ತು. ಹಂಗೆ ಟಕ್ ಅಂತ ಅವ್ನು ಮೊಬೈಲ್ ಸ್ಟ್ಯಾಂಡ್ ತರಕ್ಕೆ ಹೋಗ್ತಾನೆ. ಇದು ಮುಗಿದ ತಕ್ಷಣ ಅವನೇನು ಮಾಡ್ತಾನೆ, ಮೊಬೈಲ್ ಸ್ಟ್ಯಾಂಡ್ ವಾಪಸ್ ಅಲ್ಲಿಟ್ಟು ಬರ್ತಾನೆ. ನಾನೇನು ಹೇಳಿಲ್ಲ ಅವನಿಗೆ, ಬಟ್ ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ. ಅವನ ಪಾಡಿಗೆ ಅವನು ಇಡೀ ವ್ಯವಸ್ಥೆ ಒಳಗಡೆ ಅವನು ಒಬ್ಬ ಭಾಗ ಆಗಿ ಮಾಡ್ತಾ ಇದ್ದಾನೆ. ಇಲ್ಲಿರ್ತಕ್ಕಂಥ ಮಕ್ಕಳಲ್ಲಿ 180 ಮಕ್ಕಳಲ್ಲಿ ಅವನಿಗಿಂತ ದೊಡ್ಡವರು 170 ಜನ ಇದ್ದೀರಿ. 170 ಜನಕ್ಕೆ ಗೊತ್ತಾಗದೇ ಇರ್ತಕ್ಕಂಥ ವಿಚಾರ ಅವನಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಒಂದೇ ಮಾನದಂಡ. ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಮಾಡ್ಕೊಂಡು ಕೂತ್ಕೊಂಡಾನೆ. ಇವನಿಗೆ ಪೆನ್ಸಿಲ್ಲೇ ಶಾರ್ಪ್ ಮಾಡ್ಕೊಳಕ್ಕೆ ಬರ್ತತಿ ಅಂದರೆ ಇವನ ಬುದ್ಧಿನೂ ಶಾರ್ಪ್ ಮಾಡ್ಕೊಳಕ್ಕೆ ಬರುತ್ತೆ. ಅಂದರೆ ಇವನಿಗೆ ಅರಿವಿದೆ ಅಂತ ಅರ್ಥ, ಅಂದರೆ ಇವನು ಕಾನ್ಷಿಯಸ್ ಇದೆ ಅಂತ ಅರ್ಥ, ಇವನಿಗೆ ಕಾಮನ್ ಸೆನ್ಸ್ ಇದೆ ಅಂತ ಅರ್ಥ. ಥ್ಯಾಂಕ್ ಯು ಅಪ್ಪ. ಯಾವರು ನಿಮ್ಮದು? ತುಮಕೂರು. ಖುಷಿ ಆಯಿತು. ಇವ್ರ ತಂದೆ ತಾಯಿಗಳು ಯಾರು ಮಹಾನುಭಾವರು ಇವನು ಪುಣ್ಯಾತ್ಮನ ಎತ್ತಿದಾರ. ಮುಂದೆ ಇವನು ಈ ದೇಶದ ಪ್ರಧಾನಿ ಆಗ್ತಾನೋ, ರಾಷ್ಟ್ರಪತಿನೇ ಆಗ್ತಾನೋ, ಯಾವ ಜ್ಞಾನಿ ಆಗ್ತಾನೋ, ಒಟ್ಟಂತೂ ಜ್ಞಾನಿ ಆಗ್ತಾನೆ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಪ್ಪ. ಥ್ಯಾಂಕ್ ಯು. ಓಕೆ, ಇಷ್ಟೇ ಅಪ್ಪ. ನಾನು ಹೇಳೋದೇನು ಗೊತ್ತಾ, ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಕಲಿಯಕ್ಕಂತ ಬಂದಿರೋ, ಅಕಸ್ಮಾತ್ ಕಲಿದೇ ಇದ್ರೆ ಪರವಾಗಿಲ್ಲ ಕಣ್ರಲ್ಲ, ಅದನ್ನು ಮತ್ತೆ ಇನ್ನೊಂದ್ಸಲ ಕಲ್ಸೋಣ ಅಂತ. ಅದು ದೊಡ್ಡ ಕೆಲಸ ಅಲ್ಲ. ಆದರೆ ಈ ಅರಿವು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಕಾನ್ಷಿಯಸ್ ಅಂತ ಹೇಳ್ತಾ ಇದ್ದೀನಲ್ಲ, ಅದ್ರ ಕಡೆ ನಿಮ್ಮ ಗಮನ ಇರಲಿ ಅಂತ ನನಗೆ. ಅದು ಮಾಡಿಬಿಟ್ರಾಯ್ತಲ್ಲ, ದೊಡ್ಡ ಕೆಲಸ ನೀವು ಮಾಡೋದು, ದೊಡ್ಡ ಮಹತ್ವ ಕಾರ್ಯ. ಪ್ರಪಂಚದಲ್ಲಿ ಭಾರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ ಅರಿವು ಮೂಡಿಸೋದು. ಮೂಡಿಸೋದೇ ಡಿಫಿಕಲ್ಟ್ ಕೆಲಸ. ಟ್ಯಾಗ್ಲೈನ್ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ನಾವೇನು ಕರಿತಿದ್ದೀವಲ್ಲ, ನೀವು ಚಿಟ್ಟೆಯಾಗಿ ಹೊರಗೆ ಹೋಗ್ತಾ ಇದ್ದೀರಿ ಅಂತಂದರೆ ನೀವು ಆ ಅರಿವಿದೆ. ಎಲ್ಲಿಂದ ಪ್ರಾರಂಭ ಆಗಬೇಕು ಅರಿವು? ಎಸ್, ಬೇಸಿಗೆ ರಜಾ ಏಪ್ರಿಲ್ 1ನೇ ತಾರೀಕು. ಬೇರೆಯವರೆಲ್ಲ ರಜಾನ ಮಜಾ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಪ್ರತಿ ವಾರ ನನ್ನ ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕು. ಮೇ 3ನೇ ತಾರೀಕು ನಮ್ಮ ಅಪ್ಪ ಅಮ್ಮ ಬರ್ತಾರೆ. ನಮ್ಮ ಅಪ್ಪ ಅಮ್ಮ ಬರೋ ಟೈಮಲ್ಲಿ ದ ಬೆಸ್ಟ್ ರಿಸಲ್ಟ್ ನಾನು ಕೊಡಬೇಕು ಅನ್ನುವಂಥದ್ದು ಏನು ನಿಮ್ಮ ಒಳಗಡೆ ಬರ್ತದಲ್ಲ, ಅದೇ ಅರಿವು. ಆ ಬಂದ ತಕ್ಷಣ ಯಾರು ಹೇಳ್ಬೇಕಾಗಿಲ್ಲ ನಿಮಗೆ. ಯಾರು ಓದ್ಕೊಳ್ರಿ ಅಂತ ಹೇಳ್ಬೇಕಾಗಲ್ಲ, ಎದ್ದಳ್ರಿ ಅಂತ ಹೇಳ್ಬೇಕಾಗಿಲ್ಲ, ಮಲ್ಕೊಳ್ರಿ ಅಂತ ಹೇಳ್ಬೇಕಾಗಿಲ್ಲ, ಏನು ಹೇಳ್ಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ.
ಬಿಟ್ಬೇಡಿ. ಇಲ್ದಿದ್ರೆ ಏನಾಗುತ್ತೆ, ಆ ಅರಿವು ಅನ್ನೋಂಥದ್ದು ಇಲ್ಲ ಅಂದ್ರೆ ಏನಾಗುತ್ತೆ. ಅದಕ್ಕೆ ಹಿರಿಯವರು ಹೇಳಿರೋದು ಹರಿವೇ ಗುರು, ಹರಿವೇ ಗುರು. ಸೊ ಈ ಹರಿವು ಹೆಂಗ್ ಬರುತ್ತೆ ಅಂತಂದ್ರೆ, ನಿಮ್ಮ ಪಂಚೇಂದ್ರಿಯಗಳು ಎಷ್ಟು ಜಾಗೃತವಾಗಿರ್ತಾವೋ ಅಷ್ಟು ಕ್ವಿಕ್ ಆಗಿ ಅರಿವು ಬರ್ತದೆ. ನಿಮ್ಮ ಪಂಚೇಂದ್ರಿಯಗಳು ಯಾವ್ಯಾವು? ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಸ್ಕಿನ್, ಚರ್ಮ, ಟಚ್, ಗೊತ್ತಾಯ್ತಾ? ಎಸ್, ಇವೆ ಪಂಚೇಂದ್ರಿಯಗಳು. ಎಷ್ಟು ಕ್ವಿಕ್ ಆಗಿ ಆಕ್ಟಿವೇಟ್ ಇರ್ತಾವೋ. ನೀವು ಚಿಕ್ಕವರಿದ್ದಾಗೆಲ್ಲ ನಿಮಗಿತ್ತು ಅರಿವು. ಎಕ್ಸಾಂಪಲ್ ಈಗ ನಿಮ್ಮ ಅಮ್ಮನ ಜೊತೆಗೆ ಇರ್ತೀರಿ ಅಂತ ತಿಳ್ಕೊಳ್ಳಿ. ಚಿಕ್ಕವರಿದ್ದಾಗ ನೀವೆಲ್ಲ ನಿಮ್ಮ ಅಮ್ಮನ ಅಂಟ್ಕೊಂಡು ಇರ್ತೀರಿ. 9 ತಿಂಗಳು 10 ತಿಂಗಳಿದ್ದಾಗ ಯಾರೋ ಒಬ್ರು ಬಂದು ಅಲ್ಲೆಲ್ಲೆಲ್ಲೆಲ್ಲೆ ಬಾರ ಪುಟ ಬಾ ಇಲ್ಲಿ ಅಂತ ನಿಮ್ಮನ್ನ ಕರ್ಕೊಳಕ್ ಬಂದ್ವಿ. ಹಂಗೆ ಬಂದ್ಬಿಡ್ತಿದ್ರ? ಬರ್ತಿರ್ಲಿಲ್ಲ. ಯಾಕೆ ಬರ್ತಾ ಇರ್ಲಿಲ್ಲ? ಇವ್ರು ಬೇರೆಯವರು, ಇದು ನಮ್ಮಮ್ಮ, ನಾನು ನಮ್ಮಮ್ಮನ ಜೊತೆಗೆ ಇರಬೇಕು, ನಮ್ಮಮ್ಮನ ಜೊತೆಗಿದ್ರೆ ನನಗೆ ಕಂಫರ್ಟ್ ಅನ್ನೋ ರೀತಿ ಇರ್ತೇನೆ. ಅದೇ ಥರ ನಿಮ್ಮ ಪಪ್ಪನ ಜೊತೆಗೆ ಇದ್ರಿ, ಯಾರೋ ಬಂದು ಕರೀತಾರೆ, ಹೋಗ್ತಿದ್ರೆ ಹೋಗ್ತಾ ಇರಲಿಲ್ಲ. ನಮ್ಮ ಅಪ್ಪ ಇದು, ಅಥವಾ ನಿಮ್ಮ ತಾತನ ಜೊತೆ, ನಿಮ್ಮ ಅಜ್ಜಿ ಜೊತೆಗೆ ಇರ್ತಿದ್ರಿ, ಅಥವಾ ನಿಮ್ಮ ಕೈಯಲ್ಲಿ ಏನೋ ಒಂದು ವಸ್ತು ಇತ್ತು, ಕೊಡ್ತಾ ಇರಲಿಲ್ಲ, ಇದು ನಂದು ವಸ್ತು, ಅದು ಹರಿವು. ಆಯ್ತಾ? ಈಗ ಯಾವ ವಸ್ತು ಎಲ್ಲಿದೆಯೋ ಏನೋ ನಾವು ಹುಡುಕೊಡ್ಬೇಕು. ನೋಡ್ರೋ, ಇಲ್ಲಿ ಯಾರೋ ಬ್ಯಾಗ್ ಬಿಟ್ಟೋಗಿದ್ದೀರಿ, ಇಲ್ಲಿ ಯಾರೋ ವಾಟರ್ ಬಾಟ್ಲ್ ಬಿಟ್ಟೋಗಿರಿ. ಈಗ ಇಲ್ಲಿ ಬಿಟ್ಟೋಗಿರ್ತಾರಲ್ಲ ವಾಟರ್ ಬಾಟ್ಲು. ಈಗ ನಿನ್ನೆ ನಮ್ಮ ಲೋಚನ್ ಅವನು ಎಕ್ಸಾಮಿನೇಷನ್ ಪ್ಯಾಡ್ ತಂದಾನೆ, ಅದನ್ನೇ ಕಳ್ಕೊಂಡ. ನಾವು ಅವ್ನಿಗೆ ಎಲ್ಲಿಟ್ಟಿನಿ ಅಂತಾನೆ ಗೊತ್ತಿಲ್ಲ, ಕಳ್ಕೊಂಡದು. ಇದೇ ಪ್ರಾಬ್ಲಮ್. ಮೊದ್ಲಾಗಿದ್ರೆ ಕೈ ಹಿಡ್ಕೊಂಡಿರ್ತದ ಅವನು, ಏನೋ ಒಂದು ಅವ್ರ ಅಮ್ಮ ಏನೋ ಕೊಟ್ಟಿದ್ದನ್ನ ಕೈಯಲ್ಲಿ ಹಿಡ್ಕೊಂಡಿರ್ತದ. ಸೊ ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅರಿವು, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ಏನೇನೆಲ್ಲ ನಾನು ಮಾಡಬೇಕಾಗಿದೆ, ಏನು ನನ್ನ ಸಾಧನೆ, ನಾನು ಉತ್ತರ ಹೇಳಬೇಕಾಗಿದೆ. ನೀವು ಹೇಳಬೇಕಾಗಿದೆ ಉತ್ತರನ. ನಿಮ್ಮ ತಂದೆ ತಾಯಿಗೆ ಉತ್ತರ ಹೇಳಬೇಕಾಗಿದೆ. 1 ತಿಂಗಳು ಮನ್ವಂತರದಲ್ಲಿ ಇದ್ದಲ್ಲಪ್ಪ, ಆಯ್ತಲ್ಲಪ್ಪ 1 ತಿಂಗಳು ಏನಪ್ಪ ಮಾಡಿದಿ ಹೇಳಬೇಕಾಗಿದೆ. ಕೇವಲ ಇನ್ನ 10 ದಿವಸ ಇರ್ಬೋದು ಅಷ್ಟೇ. ಎಕ್ಸಾಕ್ಟ್ಲಿ 10 ಡೇಸ್ ಇದೆ. ಓಕೆ, ಗೊತ್ತಾಗ್ತಾ ಇದೆಯಾ? ಇಷ್ಟೇ. ಓಕೆ, ಸೊ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ನಿಮ್ಮ ಹರಿವನ್ನ ಜಾಗೃತಗೊಳಿಸ್ರಿ. ಆಯ್ತಾ? ಇವತ್ತಿನಿಂದ ಪರ್ಫೆಕ್ಟ್ ಆಯ್ತು. ಕಳೆದೋಗಿದ್ದಾಯ್ತು. 23 ದಿವಸ ಏನಾಯ್ತೋ ಬೇಡ ನಮಗೆ. ಇನ್ನು 10 ದಿವಸನಾದ್ರೂ ಈ ಅರಿವು ಅನ್ನುವಂಥದ್ದು ಪಾಠ ನಾವು ಮಾಡಿದ್ದೀವಿ. ಅರಿವೇ ಗುರು. ಓಕೆ, ಸೊ ಇವತ್ತಿನಿಂದ ನಮ್ಮ ಅರಿವನ್ನು ನಾವು ಜಾಗೃತಗೊಳಿಸೋಣ. ಸೊ ನಾಳೆ ನಮ್ಮ ಸ್ನೇಹಿತರೊಬ್ಬರು ಜಗನ್ನಾಥ್ ನಡಿಗರ್ ಅಂತೇಳಿ ನಮ್ಮ ಹಿತೈಷಿಗಳು ಅವ್ರು ಬರ್ತಾರೆ. ಅವ್ರು ಬಂದು ಒಂದಿಷ್ಟು ನಿಮ್ಮನ್ನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಭಾಳ ಒಳ್ಳೆ ಜ್ಞಾನಿಗಳು. ಸೊ ನಾಳೆ ಬಂದು ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.